ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಾರದ ನನ್ನ ಮೊದಲನೇ ಸಿನಿಮಾ ಗಣ. ಪ್ರಜ್ವಲ್ ದೇವರಾಜ್, ವೇದಿಕಾ, ಯಶಾ ಶಿವಕುಮಾರ್, ಸಂಪತ್ ರಾಜ್, ರವಿ ಕಾಳೆ, ಶಿವರಾಜ್ KR ಪೇಟೆ, ರಮೇಶ್ ಭಟ್, ಕೃಷಿ ತಾಪಂಡ, ವಿಶಾಲ್ ಹೆಗ್ಡೆ ಆ್ಯಕ್ಟ್ ಮಾಡಿರೋ ಈ ಸಿನಿಮಾನ ಹರಿಪ್ರಸಾದ್ ಜಕ್ಕಾ ಅವರು ನಿರ್ದೇಶನ ಮಾಡಿದ್ದಾರೆ. ಹರಿಪ್ರಸಾದ್ ಜಕ್ಕಾ ಅವರು ತೆಲುಗಿನ ಡೈರೆಕ್ಟರ್. ಹಿಂದೆ 2017ರಲ್ಲಿ ದರ್ಶಕುಡು ಹಾಗೂ 2021ರಲ್ಲಿ ಪ್ಲೇಬ್ಯಾಕ್ ಅನ್ನೋ ತೆಲುಗು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಈಗ ಸಿನಿಮಾದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಒತ್ತಿ. ಗಣ ಅಂದರೆ ಇಲ್ಲಿ ಹೀರೋ ಕ್ಯಾರೆಕ್ಟರ್ನ ಹೆಸರು. ಇದು ಒಂದು ಟೈಮ್ ಟ್ರಾವೆಲ್ನ ಕತೆ. 1993ರಲ್ಲಿ ಇರೋ ವ್ಯಕ್ತಿ ಜೊತೆಗೆ 2022ರಲ್ಲಿ ಇರೋ ವ್ಯಕ್ತಿ ಮಾತಾಡೋ ಕತೆ. ಮಾತಾಡೋದು ಒಂದು ಕ್ರಾಸ್ ಕನೆಕ್ಷನ್ ಆಗಿರೋ ಫೋನ್ ಮುಖಾಂತರ. 2022ರಲ್ಲಿ ಹೀರೋ ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ 29 ವರ್ಷಗಳ ಹಿಂದೆ ಕೊಲೆಯಾಗಿ ಹೂತಿದ್ದಂತಹ ವ್ಯಕ್ತಿಗಳ ಅಸ್ಥಿ ಪಂಜರ ಸಿಗುತ್ತೆ. ಈ ಅಸ್ಥಿ ಪಂಜರಗಳಿಗೂ 1993ರಲ್ಲಿ ಇವನ ಜೊತೆ ಮಾತಾಡ್ತಿದ್ದ ವ್ಯಕ್ತಿಗಳಿಗೂ ಸಂಬಂಧ ಇರುತ್ತೆ. ಆ ಸಂಬಂಧ ಏನು ಹಾಗೂ 1993ರಲ್ಲಿ ಇರುವ ವ್ಯಕ್ತಿಯನ್ನು ಉಪಯೋಗಿಸ್ಕೊಂಡು 2022ರಲ್ಲಿ ಆ ಕೊಲೆ ಕೇಸ್ನ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಪ್ರಜ್ವಲ್ ದೇವರಾಜ್ ಅವರದ್ದು ಈ ವರ್ಷ 6 ಸಿನಿಮಾಗಳು ಬಿಡುಗಡೆ ಆಗ್ತವಂತೆ. ಅದರಲ್ಲಿ ಇದು ಮೊದಲನೇ ಸಿನಿಮಾ. ಎಲ್ಲೋ ಒಂದು ಕಡೆ ಮೊದಲನೇ ಸಿನಿಮಾದಲ್ಲೇ ಡಿಸಪಾಯಿಂಟ್ ಮಾಡಿದ್ರು ಅಂತ ಅನ್ನಿಸ್ತಿದೆ. ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡಿ ಬಂದಿಲ್ಲ ಅಂತ ಅವರಿಗೂ ಗೊತ್ತಿತ್ತೇನೋ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಪ್ರಮೋಷನ್ ಮಾಡಿಲ್ಲ. ವೇದಿಕಾ ಅವರು ಸಹ ನಿನ್ನೆ ಒಂದು ಸ್ಟೋರಿ ಹಾಕಿದ್ರು ಅಷ್ಟೇ, ಅದನ್ನು ಬಿಟ್ಟು ಪೋಸ್ಟು ಸಹ ಹಾಕಿಲ್ಲ. ಹಾಗಾಗಿ ಚಿತ್ರತಂಡದ ಒಳಗಡೆ ಏನೋ ಒಳಜಗಳ ಇದೆ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಒಂದು ಮಾತು ಹೇಳ್ತಾರೆ, ಬಾಣ್ಲಿ ತಲೆ ಅವನಿಗೆ ಬಾಚಣಿಕೆ ಮಾರೋನೇ ನಿಜವಾದ ಮಾರ್ಕೆಟಿಂಗ್ ಪರ್ಸನ್ ಅಂತ. ನನ್ನ ಪ್ರಕಾರ ಈ ಮಾತು ನಿರ್ದೇಶಕರಿಗೂ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸಿಂಪಲ್ ವಿಷಯನ ಯಾರು ಇಂಟ್ರೆಸ್ಟಿಂಗ್ ವೇನಲ್ಲಿ ತೋರಿಸ್ತಾನೋ ಅವನೇ ನಿಜವಾದ ನಿರ್ದೇಶಕ ಅಂತ. ಎಷ್ಟೋ ಸಲ ಒಂದು ಸಿಂಪಲ್ ವಿಷಯನ ಇಟ್ಕೊಂಡು ನಿರ್ದೇಶಕರು ಅದನ್ನೇ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ತೋರಿಸ್ತಾರೆ. ಆದರೆ ಇಲ್ಲಿ ನಿರ್ದೇಶಕರು ಒಂದು ಒಳ್ಳೆ ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಬೋರಿಂಗ್ ರೀತಿಯಲ್ಲಿ ತೋರಿಸಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಗಣ ಸಿನಿಮಾದ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಚೆನ್ನಾಗಿಲ್ಲ. 2022ರಲ್ಲಿ ಅಸ್ಥಿಪಂಜರ ಸಿಗೋದು, ಅದನ್ನು 1993ರಲ್ಲಿ ಇರೋ ವ್ಯಕ್ತಿ ಜೊತೆ ಮಾತಾಡಿ ಏನು ನಡೆದಿದೆ ಅಂತ ತಿಳ್ಕೊಳ್ಳೋದು ಒಂಥರ ಕುತೂಹಲ ಇರೋವಂಥ ವಿಚಾರ. ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಕತೆ ನೋಡಿ ಸಿನಿಮಾನ ಒಪ್ಕೊಂಡಿದ್ದಾರೆ. ಒಂದು ಸಲ ಡೈರೆಕ್ಟರ್ನೂ ನೋಡಬೇಕಿತ್ತು. ಯಾಕಂದರೆ ಪ್ರಜ್ವಲ್ ದೇವರಾಜ್ ಹೊಸ ಆ್ಯಕ್ಟರ್ ಅಲ್ಲ, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಆ್ಯಕ್ಟರ್. ಶಿವರಾಜ್ KR ಪೇಟೆ ಅವರ ಕಾಮಿಡಿ ಸ್ವಲ್ಪ ವರ್ಕ್ ಆಗಿದೆ, ಆದರೆ ಇದರಲ್ಲಿನ ಲವ್, ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಷ್ಟೇನು ಚೆನ್ನಾಗಿಲ್ಲ. ರುಟೀನ್ ಕತೆ, ಬೇಡದೇ ಇರೋ ಸೀನ್ಗಳು, ಅನಾವಶ್ಯಕ ಹಾಡುಗಳು. 2022ರ ಪಾರ್ಟ್ನಲ್ಲಿ ಯಾವುದೋ ಹಳೆಯ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋ ಅನ್ನಿಸೋ ಕ್ಯಾಮ್ರಾ ವರ್ಕ್. ಎಲ್ಲ ಫಿಲ್ಮ್ಗಳಲ್ಲೂ ಒಂದೇ ಥರ ಕಾಸ್ಟ್ಯೂಮ್, ಹೇರ್ ಸ್ಟೈಲ್ ಮಾಡ್ಕೊಳ್ಳೋ ಪ್ರಜ್ವಲ್ ದೇವರಾಜ್, ಇದೆಲ್ಲ ಬೇಜಾರು ಮಾಡಿರೋ ವಿಚಾರಗಳು. ಪ್ರಜ್ವಲ್ ದೇವರಾಜ್ ಅವರ ಈ ಹಿಂದಿನ ಎಷ್ಟೇ ಸಿನಿಮಾಗಳು ಸೋತಿದ್ರೂ ಪ್ರತಿ ಸಲ ಈ ಸಿನಿಮಾದಲ್ಲಿ ಏನಾದರೂ ಹೊಸತನ ಮಾಡಿರ್ತಾರೆ, ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಆದರೆ ಪ್ರಜ್ವಲ್ ದೇವರಾಜ್ ನೆವರ್ ಫೇಲ್ ಟು ಡಿಸಪಾಯಿಂಟ್ ಅಸ್. ತುಂಬ ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡಿದ್ದಾರೆ. ಕೆಲವೊಂದು ಸೀನ್ಗಳಿಗೆ ಲಾಜಿಕ್ಕೇ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ನಡೆದು ಹೋಗಿರೋದನ್ನು ಬದಲಾಯಿಸೋ ಪ್ರಯತ್ನವನ್ನೂ ಮಾಡಬೇಡ ಅಂತ ಹೀರೋಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿಸ್ತಾರೆ. ಆದರೆ ಲಾಸ್ಟಲ್ಲಿ ನಡೆದು ಹೋಗಿರೋದನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸ್ವಲ್ಪ ಮಟ್ಟಿಗೆ ಸ್ಟೋರಿ ಅಷ್ಟೇ. ಇಷ್ಟ ಆಗದೇ ಇದ್ದಿದ್ದು ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಷನ್, ಸಿನಿಮಾಟೋಗ್ರಫಿ ಹಾಗೂ ಇದರಲ್ಲಿರೋ ಲಾಜಿಕ್. ಶಿವರಾಜ್ KR ಪೇಟೆ ಒಬ್ಬ ನ್ಯಾಚುರಲ್ ಆ್ಯಕ್ಟರ್. ಅವರ ಕೆಲಸಕ್ಕೆ ಒಂದು ಶಬಾಸ್ ಎಳ್ಳಲೇಬೇಕು. ಸಿನಿಮಾದ ಕೊನೆಯಲ್ಲಿ ನನಗೆ ಇಷ್ಟ ಆಗೋ ಒಂದು ವಿಚಾರ ನಡೀತು. ಅದೇನೆಂದರೆ ಈ ಸಿನಿಮಾಗೆ ಪಾರ್ಟ್ 2 ಇದೆ ಅಂತ ಹೇಳಲಿಲ್ಲ. ಪ್ರಜ್ವಲ್ ದೇವರಾಜ್ ನಿರ್ದೇಶಕರನ್ನ ನೋಡಿ ಸಿನಿಮಾ ಮಾಡಬೇಕಾಗುತ್ತೆ. ಸಿನಿಮಾ ನೋಡಬೇಕೋ ಬೇಡವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಕಷ್ಟಪಟ್ಟಿರೋ ಹಣ, ಅಮೂಲ್ಯವಾದ ಸಮಯ ಖರ್ಚು ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಕನ್ನಡ ಸಿನಿಮಾ ಬಗ್ಗೆ ನೆಗೆಟಿವ್ ಮಾತಾಡ್ತೀಯಲ್ಲೋ ನೀನಂತ ಬೈಯೋರು ಒಂದು ಸಲ ಸಿನಿಮಾ ನೋಡ್ಕೊಂಡು ಬನ್ನಿ, ಕಮೆಂಟ್ ಸೆಕ್ಷನ್ ಓಪನ್ನೇ ಇರುತ್ತೆ. ಸೊ ಇದು ಗಣ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದ್ರಿ ಅಂದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.